ಲೋಕ ಅಖಾಡ ರಂಗೇರ್ತಾ ಇದೆ. ರಾಜಕೀಯ ಪಕ್ಷಗಳಲ್ಲೂ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಹಾಗಂತ ಕಣ್ಣಿಗೆ ಕಾಣಿಸುವುದೇ ಸುದ್ದಿಯಲ್ಲ. ಪ್ರತಿ ಸುದ್ದಿಯ ಇನ್ಸೈಡ್ ಡೀಟೇಲ್ಸ್, ತಂತ್ರ ಪ್ರತಿತಂತ್ರ ಎಲ್ಲವೂ ಸ್ವಾರಸ್ಯಕರ. ಇರೋದೇ ಸುದ್ದಿ, ಸುದ್ದಿಯೊಳಗಿನ ಸುದ್ದಿ. ಇದೇ ಇದ್ದಿದ್ದು ಇದ್ದಂಗೆ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದರಾಮಯ್ಯ ದೇವೇಗೌಡರ ನಡುವಿನ ಗರ್ವಭಂಗ ಕದನ ಮತ್ತೊಂದು ಹಂತಕ್ಕೆ ತಲುಪಿದೆ. ಗೌಡರ ಹೇಳಿಕೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತಹ ಸಿದ್ದರಾಮಯ್ಯ ಅವರ ತವರಲ್ಲೇ ಕೌಂಟರ್ ಕೊಡೋಕೆ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಹಾಸನದಲ್ಲಿ ಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ಕಟ್ಟಿ ಹಾಕೋಕೆ ತಂತ್ರವನ್ನ ಹೆಣೆದಿದ್ದಾರೆ. ಹಾಸನ ಜಿಲ್ಲೆಯ ಮುಖಂಡರ ಜೊತೆ ಸಿಎಂ ಗರ್ವಭಂಗದ ಚರ್ಚೆಯನ್ನ ನಡೆಸಿದ್ದು ಹೆಚ್ಚು ಪ್ರಚಾರಕ್ಕೆ ಬರುವುದಾಗಿ ಅಭಯವನ್ನ ಕೊಟ್ಟಿದ್ದಾರಂತೆ. ಏನೇ ಆಗ್ಲಿ ಈ ಸಲ ಡಿಕೆ ಭದ್ರಕೋಟೆಯನ್ನ ವಶಕ್ಕೆ ಪಡಿಲೇಬೇಕು ಅಂತ ಬಿಜೆಪಿ ಚಾಣಕ್ಯ ಪಣವನ್ನ ತೊಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರದಿಂದಾನೇ ರಣಕಹಳಿಯನ್ನ ಮೊಳಗಿಸಿದ್ದಂತಹ ಅಮಿತ್ ಶಾ ಕ್ಷೇತ್ರವನ್ನ ಗೆಲ್ಲೋಕೆ ರಾಜ್ಯ ಮೈತ್ರಿ ನಾಯಕರಿಗೆ ಸ್ಪೆಷಲ್ ಟಾಸ್ಕ್ ಅನ್ನ ನೀಡಿದ್ದಾರಂತೆ. ಬೂತ್ ಮಟ್ಟದಲ್ಲಿ ಎರಡೂ ಪಕ್ಷಗಳ ಸಮಿತಿಯನ್ನ ರಚನೆ ಮಾಡಿ ಒಗ್ಗಟ್ಟು ಕಾಪಾಡಿಕೊಳ್ಳುವಂತೆ ವಿಜಯೇಂದ್ರ ಹಾಗೆ ಎಚ್ಡಿಕೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ ವಾರವಷ್ಟೇ ಘರ್ ವಾಪಸಿ ಮಾಡಿರುವಂತಹ ಗಾಲಿ ಜನಾರ್ದನ ರೆಡ್ಡಿ ಆಪರೇಷನ್ ಆಟವನ್ನ ಶುರು ಮಾಡಿಬಿಟ್ಟಿದ್ದಾರೆ. ಕೊಪ್ಪಳದ ಮಾಜಿ ಸಂಸದ ಶಿವರಾಮೇಗೌಡ ಅವರನ್ನ ಪಕ್ಷಕ್ಕೆ ಕರೆತಂದಂತಹ ರೆಡ್ಡಿ ಮುಂದೆ ನೋಡ್ತಾ ಇರಿ ಯಾರೆಲ್ಲ ಪಕ್ಷಕ್ಕೆ ಬರ್ತಾರೆ ಅಂತ ಹೇಳಿ ಆಪ್ತರ ಬಳಿ ಚರ್ಚೆಯನ್ನ ಮಾಡಿದ್ದಾರಂತೆ. ಈ ಮೂಲಕ ಆಪರೇಷನ್ ಕಮಲಕ್ಕೆ ಮತ್ತೆ ನಾಂದಿಯನ್ನ ಹಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.